ಇಲ್ಲಂತೂ ರಿನೋವೇಟ್ ಮಾಡೋ ಸಂದರ್ಭದಲ್ಲಿ ಅದನ್ನ ಜೀರ್ಣೋದ್ಧಾರ ಮಾಡೋ ಸಂದರ್ಭದಲ್ಲಿ ಮಸೀದಿಯ ಗೋಡೆ ಕೆಲವೊಂದಷ್ಟು ಉದುರಿ ಕೆಳಗೆ ಬಿದ್ದಾಗ ಅಲ್ಲಿ ದೇವಸ್ಥಾನ ಇದೆ ಅಂತ ಗೊತ್ತಾಗುತ್ತೆ. ದೇವಸ್ಥಾನದ ಕುರುಹುಗಳು ಕಣ್ಣು ಮುಂದೆ ಬರುತ್ತೆ. ತಾಂಬೂಲ ಪ್ರಶ್ನೆಯನ್ನ ಮಾಡ್ತಾರೆ ಅಲ್ಲಿನ ಸ್ಥಳೀಯ ಜನ. ಆ ಸಂದರ್ಭದಲ್ಲೂ ಕೂಡ ಸಂಘರ್ಷದಿಂದಾಗಿ ಅಲ್ಲಿದ್ದ ದೇಗುಲವನ್ನ ಮಸೀದಿಯಾಗಿ ಪರಿವರ್ತನೆ ಮಾಡಲಾಗಿದೆ ಅನ್ನೋ ಉತ್ತರ ಬರುತ್ತೆ. ಕೇವಲ ಇಲ್ಲಿಗೆ ನಿಲ್ಲಿಲ್ಲ. ಕಲಬುರ್ಗಿಯ ಲಾಡ್ಲೆ ಮಶಾಕ್ ದರ್ಗಾ ಇದು ಅಕ್ಷರಶಃ ಭಾವೈಕ್ಯತೆಯ ಸಂಕೇತವಾಗಿದ್ದ ಜಾಗ. ಹಿಂದೂ ಮುಸಲ್ಮಾನರು ಇಬ್ಬರೂ ಹೋಗಿ ತಮ್ಮ ತಮ್ಮ ಧಾರ್ಮಿಕ ಆಚರಣೆಗಳನ್ನ ನೆರವೇರಿಸ್ತಾ ಇದ್ದ ಜಾಗ. ಕಳೆದ ಕೆಲವೇ ವರ್ಷಗಳ ಹಿಂದೆ ಅನ್ಯ ಕೋಮಿನವರು ಹಿಂದೂಗಳ ಶಿವಲಿಂಗಕ್ಕೆ ಅಪಮಾನ ಆಗೋ ರೀತಿಯಲ್ಲಿ ನಡ್ಕೊಂಡ್ರು ಅನ್ನೋ ಒಂದು ಅಪವಾದ ಅಲ್ಲಿಂದ ಮತ್ತೆ ಪ್ರಾರಂಭವಾಯಿತು. ನಮ್ಮ ಮಂದಿರವನ್ನ ನಮಗೆ ವಾಪಸ್ ಕೊಡಿ ಅಂತ ಹೇಳಿ ನಾನು ಕೊಟ್ಟಿರೋದು ಕೇವಲ 3 ಉದಾಹರಣೆ. ಪಾಷಾ ಅವರ ಅವಾಗ್ಲಿಂದ 30,000 ಅಂತ ಹೇಳ್ತಿದ್ದಾರೆ. ಗೋವರ್ಧನ್ ಅವರು, ಈಗ ಪಾಷಾ ಅವರು ಆಗಲಿ ಇನ್ನೊಬ್ಬರಾಗಲಿ ಹೇಳ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಇವಾಗ ನೀವು ರಸ್ತೆನಲ್ಲಿ ಹೋಗ್ತಾ ಇರ್ತೀರಾ, ಯಾರೋ ಒಬ್ಬ ಕಳ್ಳ ಯಾರ್ದೋ ಒಬ್ಬರದ್ದು ಪರ್ಸನ್ನ ಕಿತ್ಕೊಂಡು ನಿಮ್ಮ ಕೈಗೆ ಕೊಡ್ತಾನೆ. ಆಗ ನೀವೇನು ಮಾಡ್ತೀರಾ? ಅದೇ ಬ್ರಿಟಿಷ್ನವರ ಹತ್ರ ನಾವು ಪ್ರಾಣ ಕೊಟ್ಟು ಪ್ರಾಮಾಣಿಕತೆ ಅನ್ನೋದಿದ್ರೆ ನಿಮಗೆ ಪ್ರಾಮಾಣಿಕತೆ ಇದ್ರೆ ಇಂಡಿಯಾಕ್ಕೆ ನಿಮಗೆ ಪ್ರಾಮಾಣಿಕತೆ ಇದ್ರೆ ಆ ಪರ್ಸನ್ ಇವತ್ತಿಗೂ ಸಹ ಈ ರೀತಿ ಅತಿಕ್ರಮ ಮಾಡಿ ಯಾರ ಕಳ್ತನ ಮಾಡಿರ್ತಕ್ಕಂಥ ಜಾಗವನ್ನ ನೀವು ಕುತ್ಕೊಂಡು ಅನುಭವಿಸ್ತಾ ಇದ್ದೀರಾ. ಈ ಕೂಡಲೇ ಅತಿಕ್ರಮಣ ಮಾಡಿದ್ರೆ ನೀವು ಮುಸಲ್ಮಾನರಿಗೆ ಹೊಡಿತಾರಲ್ಲ, ನಾಚಿಕೆ ಬರ್ಬೇಕು ನಿಮ್ಗೆಲ್ಲ. ಯಾಕೆ ಅಟ್ಯಾಕ್ ಮಾಡ್ತೀರಾ? ಜೈ ಶ್ರೀರಾಮ್ ಅಂತ ಮುಸಲ್ಮಾನರಿಗೆ ಹೊಡಿತೀರಲ್ಲ ರೀ. ಮಾತಾಡುವಾಗ ನೀವು ಎರಡನ್ನೂ ಗಮನಿಸಿರುವ ಪ್ರಜ್ಞಾವಂತ ಪ್ರಜೆ. ನೀವು ಜೈ ಶ್ರೀರಾಮ್ ಅಂತ ಹೇಳಿ ಹೊಡೆಯೋದು ಗಮನಿಸ್ತೀರಿ, ಸಂಬಾಲ್ನಲ್ಲಿ ಕಲ್ಲು ಎತ್ಕೊಂಡು ಹೊಡೆದಿದ್ರ ಬಗ್ಗೆ ಮಾತಾಡಲ್ಲ. ಇದ್ಯಾವ ತರ ಪಾಷಾ ಅವರೇ? ಸಂಬಾಲ್ನಲ್ಲಿ ಸರ್ವೆ ಮಾಡಕ್ ಹೋಗೋರ್ನ ಕಲ್ಲು ಹೊಡಿತೀರಿ, ಗಣಪತಿ ಲಾಲಿ ಮೇಲೆ ಕಲ್ಗಳು ಬೀಳುತ್ತೆ, ಅದ್ರ ಬಗ್ಗೆ ಯಾಕೆ ಮಾತಾಡೋಣ ನೀವು? ಅಮಾಯಕರಿಗೆ 5 ಜನ ಅಮಾಯಕರ ಹುಡುಗರಿಗೆ ಸಾಯಿಸ್ರಲ್ಲ ಮುಸಲ್ಮಾನರಿಗೆ. ಎಲ್ಲ ನಿಜವಾಗ್ಲೂ ನೋಡಿ, ಸನಾತನ ಧರ್ಮ ಒಳ್ಳೆ ಧರ್ಮ, ದೊಡ್ಡ ಧರ್ಮ. ಆ ಧರ್ಮನು ನೀವು ಒಂದು ಇದು ಮಾಡ್ಕೊಂಡು ಮುಸಲ್ಮಾನರಿಗೆ ದೌರ್ಜನ್ಯ ಮಾಡಬೇಡಿ. ಆ ಹೆಸರು ತಗೊಂಡು ಗೋವರ್ಧನ್ ಅವರೇ ಒಂದು ನಿಮಿಷ ರೀ. ಪಾಷಾ ಅವರೇ, ನೀವು ಅನೇಕ ಡಿಬೇಟ್ಗಳಲ್ಲಿ ಭಾಗವಹಿಸಿರ್ತೀರಿ. ಒಂದು ಫಾರ್ಮ್ಯಾಟ್ ಇರುತ್ತೆ, ಬೇರೆಯವ್ರು ಹೇಳೋದನ್ನ ಕೇಳಿಸ್ಕೊಳ್ಬೇಕು, ನಿಮಗೆ ಬಂದ ಪ್ರಶ್ನೆಗೆ ಉತ್ತರ ಕೊಡಬೇಕು. ಪ್ರಶ್ನೆ ಕೇಳಿಸ್ಕೊಳ್ಳಿ. ಇಲ್ಲಂತೂ ರಿನೋವೇಟ್ ಮಾಡೋ ಸಂದರ್ಭದಲ್ಲಿ ಅದನ್ನ ಜೀರ್ಣೋದ್ಧಾರ ಮಾಡೋ ಸಂದರ್ಭದಲ್ಲಿ ಮಸೀದಿಯ ಗೋಡೆ ಕೆಲವೊಂದಷ್ಟು ಉದುರಿ ಕೆಳಗೆ ಬಿದ್ದಾಗ ಅಲ್ಲಿ ದೇವಸ್ಥಾನ ಇದೆ ಅಂತ ಗೊತ್ತಾಗುತ್ತೆ. ದೇವಸ್ಥಾನದ ಕುರುಹುಗಳು ಕಣ್ಣು ಮುಂದೆ ಬರುತ್ತೆ. ತಾಂಬೂಲ ಪ್ರಶ್ನೆಯನ್ನ ಮಾಡ್ತಾರೆ ಅಲ್ಲಿನ ಸ್ಥಳೀಯ ಜನ. ಆ ಸಂದರ್ಭದಲ್ಲೂ ಕೂಡ ಸಂಘರ್ಷದಿಂದಾಗಿ ಅಲ್ಲಿದ್ದ ದೇಗುಲವನ್ನ ಮಸೀದಿಯಾಗಿ ಪರಿವರ್ತನೆ ಮಾಡಲಾಗಿದೆ ಅನ್ನೋ ಉತ್ತರ ಬರುತ್ತೆ. ಕೇವಲ ಇಲ್ಲಿಗೆ ನಿಲ್ಲಿಲ್ಲ. ಕಲಬುರ್ಗಿಯ ಲಾಡ್ಲೆ ಮಶಾಕ್ ದರ್ಗಾ ಇದು ಅಕ್ಷರಶಃ ಭಾವೈಕ್ಯತೆಯ ಸಂಕೇತವಾಗಿದ್ದ ಜಾಗ. ಹಿಂದೂ ಮುಸಲ್ಮಾನರು ಇಬ್ಬರೂ ಹೋಗಿ ತಮ್ಮ ತಮ್ಮ ಧಾರ್ಮಿಕ ಆಚರಣೆಗಳನ್ನ ನೆರವೇರಿಸ್ತಾ ಇದ್ದ ಜಾಗ. ಕಳೆದ ಕೆಲವೇ ವರ್ಷಗಳ ಹಿಂದೆ ಅನ್ಯ ಕೋಮಿನವರು ಹಿಂದೂಗಳ ಶಿವಲಿಂಗಕ್ಕೆ ಅಪಮಾನ ಆಗೋ ರೀತಿಯಲ್ಲಿ ನಡ್ಕೊಂಡ್ರು ಅನ್ನೋ ಒಂದು ಅಪವಾದ ಅಲ್ಲಿಂದ ಮತ್ತೆ ಪ್ರಾರಂಭವಾಯಿತು. ನಮ್ಮ ಮಂದಿರವನ್ನ ನಮಗೆ ವಾಪಸ್ ಕೊಡಿ ಅಂತ ಹೇಳಿ ನಾನು ಕೊಟ್ಟಿರೋದು ಕೇವಲ 3 ಉದಾಹರಣೆ. ಪಾಷಾ ಅವರ ಅವಾಗ್ಲಿಂದ 30,000 ಅಂತ ಹೇಳ್ತಿದ್ದಾರೆ. ಗೋವರ್ಧನ್ ಅವರು, ಈಗ ಪಾಷಾ ಅವರು ಆಗಲಿ ಇನ್ನೊಬ್ಬರಾಗಲಿ ಹೇಳ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಇವಾಗ ನೀವು ರಸ್ತೆನಲ್ಲಿ ಹೋಗ್ತಾ ಇರ್ತೀರಾ, ಯಾರೋ ಒಬ್ಬ ಕಳ್ಳ ಯಾರ್ದೋ ಒಬ್ಬರದ್ದು ಪರ್ಸನ್ನ ಕಿತ್ಕೊಂಡು ನಿಮ್ಮ ಕೈಗೆ ಕೊಡ್ತಾನೆ. ಆಗ ನೀವೇನು ಮಾಡ್ತೀರಾ? ಅದೇ ಬ್ರಿಟಿಷ್ನವರ ಹತ್ರ ನಾವು ಪ್ರಾಣ ಕೊಟ್ಟು ಭಾರತನ ವಾಪಸ್ ತಗೊಂಡಿದ್ರೆ ನಿಮಗೆ ಪ್ರಾಮಾಣಿಕತೆ ಇದ್ರೆ
ಇಂಡಿಯಾ ಗೇಟ್ ಮೇಲೆ ಕೇಳಿಸ್ಕೊಳ್ಳಿ. ನಿಮಗೆ ಪ್ರಾಮಾಣಿಕತೆ ಇದ್ರೆ ಆ ಪರ್ಸನ್ ನೀವು ಆವಾಗ ಸುಸಂದರ್ಭದಲ್ಲಿ ನೀವು ಫೈಟ್ ಮಾಡಿಲ್ಲ. ನಿಮ್ಮಂತರ ಪ್ಯೂರ್ ಹಿಂದೂಗಳು ನಮ್ಮ ಜೊತೆಯಲ್ಲಿ ಫೈಟ್ ಮಾಡಿರೋದು. ನಿಮ್ಮಂತವರು ಈಗ ಬಿಜೆಪಿ ಬಂದ ತಕ್ಷಣ ನೀವು ಪವರ್ ಯಾರು ಬಿಜೆಪಿ ಪಾಷಾ ಅವರೇ ಕೇಳಿಸ್ಕೊಳ್ಳಿ ಮೊದಲು ನೀವು. ಇವತ್ತಿಗೂ ಸಹ ಈ ರೀತಿ ಅತಿಕ್ರಮ ಮಾಡಿ ಯಾರೋ ಕಳ್ತನ ಮಾಡಿರ್ತಕ್ಕಂಥ ಜಾಗವನ್ನ ಪ್ರಪಂಚ ನೀವು ಕುತ್ಕೊಂಡು ಅನುಭವಿಸ್ತಾ ಇದ್ದೀರಾ. ಈ ಕೂಡಲೇ ದೌರ್ಜನ್ಯ ನಡೀತಾ ಇರೋದು ಅಂತ ಅತಿಕ್ರಮಣ ಮಾಡಿದ್ರೆ ಭಾರತ ನೋಡ್ತಾ ಇದೆ. ಮುಸಲ್ಮಾನರು ದೇವರ ಹೆಸರು ತಗೊಂಡು ಹೊಡಿತಾರಲ್ಲ ರೀ, ರಾಮನ ಹೆಸರು ತಗೊಂಡು ನೀವು ಮುಸಲ್ಮಾನರಿಗೆ ಹೊಡಿತಾರಲ್ಲ ರೀ, ನಾಚಿಕೆ ಬರ್ಬೇಕು ನಿಮ್ಗೆಲ್ಲ. ಯಾಕೆ ಅಟ್ಯಾಕ್ ಮಾಡ್ತೀರಾ? ಜೈ ಶ್ರೀರಾಮ್ ಅಂತ ಮುಸಲ್ಮಾನರಿಗೆ ಹೊಡಿತೀರಲ್ಲ ರೀ. ದೇವರು ಅಂತಿಲ್ಲ, ದೇವರು ಮಾತಾಡುವಾಗ ನೀವು ಎರಡನ್ನೂ ಗಮನಿಸಿರುವ ಪ್ರಜ್ಞಾವಂತ ಪ್ರಜೆ. ನೀವು ಜೈ ಶ್ರೀರಾಮ್ ಅಂತ ಹೇಳಿ ಹೊಡೆಯೋದು ಗಮನಿಸ್ತೀರಿ, ಸಂಬಾಲ್ನಲ್ಲಿ ಕಲ್ಲು ಎತ್ಕೊಂಡು ಹೊಡೆದಿದ್ರ ಬಗ್ಗೆ ಮಾತಾಡಲ್ಲ. ಇದ್ಯಾವ ತರ ಪಾಷಾ ಅವರೇ? ಸಂಬಾಲ್ನಲ್ಲಿ ಸರ್ವೆ ಮಾಡಕ್ ಹೋಗೋದ್ಮೇಲೆ ಕಲ್ಲು ಹೊಡಿತೀರಿ, ಗಣಪತಿ ರ್ಯಾಲಿ ಮೇಲೆ ಕಲ್ಲುಗಳು ಬೀಳುತ್ತೆ, ಅದ್ರ ಬಗ್ಗೆ ಯಾಕೆ ಮಾತಾಡೋಣ ನೀವು? ಅಮಾಯಕರಿಗೆ 5 ಜನ ಅಮಾಯಕರ ಹುಡುಗರಿಗೆ ಸಾಯಿದ್ರಲ್ಲ ಜಗತ್ತಲ್ಲಿ ಮುಸಲ್ಮಾನರಿಗೆ ಎಲ್ಲ ನಿಜವಾಗ್ಲೂ ನೋಡಿ, ಸನಾತನ ಧರ್ಮ ಒಳ್ಳೆ ಧರ್ಮ, ದೊಡ್ಡ ಧರ್ಮ. ಆ ಧರ್ಮನು ನೀವು ಒಂದು ಇದು ಮಾಡ್ಕೊಂಡು ದೌರ್ಜನ್ಯ ಮಾಡಬೇಡಿ. ಆ ಹೆಸರು ತಗೊಂಡು ಗೋವರ್ಧನ್ ಅವರೇ, ಒಂದ್ ನಿಮಿಷ ರೀ. ಪಾಷಾ ಅವರೇ, ನೀವು ಅನೇಕ ಡಿಬೇಟ್ಗಳಲ್ಲಿ ಭಾಗವಹಿಸಿರ್ತೀರಿ. ಒಂದು ಫಾರ್ಮ್ಯಾಟ್ ಇರುತ್ತೆ, ಬೇರೆಯವ್ರು ಹೇಳೋದನ್ನ ಕೇಳಿಸ್ಕೊಳ್ಬೇಕು, ನಿಮಗೆ ಬಂದ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಸಂಬಂಧದಲ್ಲಿ ಪ್ರಶ್ನೆ ಕೇಳಿಸ್ಕೊಳ್ಳಿ. ಇಲ್ಲಂತೂ ರಿನೋವೇಟ್ ಮಾಡೋ ಸಂದರ್ಭದಲ್ಲಿ, ಅದನ್ನ ಜೀರ್ಣೋದ್ಧಾರ ಮಾಡೋ ಸಂದರ್ಭದಲ್ಲಿ ಮಸೀದಿಯ ಗೋಡೆ ಕೆಲವೊಂದಷ್ಟು ಉದುರಿ ಕೆಳಗೆ ಬಿದ್ದಾಗ ಅಲ್ಲಿ ದೇವಸ್ಥಾನ ಇದೆ ಅಂತ ಗೊತ್ತಾಗತ್ತೆ. ದೇವಸ್ಥಾನದ ಕುರುಹುಗಳು ಕಣ್ಣು ಮುಂದೆ ಬರುತ್ತೆ. ತಾಂಬೂಲ ಪ್ರಶ್ನೆಯನ್ನ ಮಾಡ್ತಾರೆ ಅಲ್ಲಿನ ಸ್ಥಳೀಯ ಜನ. ಆ ಸಂದರ್ಭದಲ್ಲೂ ಕೂಡ ಸಂಘರ್ಷದಿಂದಾಗಿ ಅಲ್ಲಿದ್ದ ದೇಗುಲವನ್ನ ಮಸೀದಿಯಾಗಿ ಪರಿವರ್ತನೆ ಮಾಡಲಾಗಿದೆ ಅನ್ನೋ ಉತ್ತರ ಬರುತ್ತೆ. ಕೇವಲ ಇಲ್ಲಿಗೆ ನಿಲ್ಲಿಲ್ಲ, ಕಲಬುರ್ಗಿಯ ಲಾಡ್ಲೆ ಮಶಾಕ್ ದರ್ಗಾ ಇದು ಅಕ್ಷರಶಃ ಭಾವೈಕ್ಯತೆಯ ಸಂಕೇತವಾಗಿದ್ದ ಜಾಗ. ಹಿಂದೂ ಮುಸಲ್ಮಾನರು ಇಬ್ಬರೂ ಹೋಗಿ ತಮ್ಮ ತಮ್ಮ ಧಾರ್ಮಿಕ ಆಚರಣೆಗಳನ್ನು ನೆರವೇರಿಸ್ತಾ ಇದ್ದ ಜಾಗ. ಕಳೆದ ಕೆಲವೇ ವರ್ಷಗಳ ಹಿಂದೆ ಅನ್ಯ ಕೋಮಿನವರು ಹಿಂದೂಗಳ ಶಿವಲಿಂಗಕ್ಕೆ ಅಪಮಾನ ಆಗೋ ರೀತಿಯಲ್ಲಿ ನಡ್ಕೊಂಡ್ರು ಅನ್ನೋ ಒಂದು ಅಪವಾದ ಅಲ್ಲಿಂದ ಮತ್ತೆ ಪ್ರಾರಂಭವಾಯಿತು. ನಮ್ಮ ಮಂದಿರವನ್ನ ನಮಗೆ ವಾಪಸ್ ಕೊಡಿ ಅಂತ ಹೇಳಿ ನಾನು ಕೊಟ್ಟಿರೋದು ಕೇವಲ 3 ಉದಾಹರಣೆ. ಪಾಷಾ ಅವರವಾಗ್ಲಿಂದ 30,000 ಅಂತ ಹೇಳ್ತಿದ್ದಾರೆ. ಗೋವರ್ಧನ್ ಅವರೇ, ಈಗ ಪಾಷಾ ಅವರು ಆಗಲಿ ಇನ್ನೊಬ್ಬರಾಗಲಿ ಹೇಳ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಇವಾಗ ನೀವು ರಸ್ತೆನಲ್ಲಿ ಹೋಗ್ತಾ ಇರ್ತೀರ, ಯಾರೋ ಒಬ್ಬ ಕಳ್ಳ ಯಾರ್ದೋ ಒಬ್ಬರದ್ದು ಪರ್ಸನ್ನ ಕಿತ್ಕೊಂಡು ನಿಮ್ಮ ಕೈಗೆ ಕೊಡ್ತಾನೆ. ಆಗ ನೀವೇನು ಮಾಡ್ತೀರಾ? ಅದೇ ಬ್ರಿಟಿಷ್ನವರ ಹತ್ರ ನಾವು ಪ್ರಾಣ ಕೊಟ್ಟು ಭಾರತನ ವಾಪಸ್ ತಗೊಂಡಿದ್ರೆ ನಾವು ಇಂಡಿಯಾ ಗೇಟ್ ಮೇಲೆ ನೀವು ಆವಾಗ ಸುಸಂದರ್ಭದಲ್ಲಿ ನೀವು ಫೈಟ್ ಮಾಡಿಲ್ಲ. ನಿಮ್ಮಂತರ ಪ್ಯೂರ್ ಹಿಂದೂಗಳು ನಮ್ಮ ಜೊತೆಯಲ್ಲಿ ಫೈಟ್ ಮಾಡಿರೋದು. ನಿಮ್ಮಂತವರು ಈಗ ಬಿಜೆಪಿ ಬಂದ ತಕ್ಷಣ ನೀವು ಪವರ್ ಬಿಜೆಪಿ ಪಾಷಾ ಅವರೇ ಕೇಳಿಸ್ಕೊಳ್ಳಿ ಮೊದಲು ನೀವು. ಇವತ್ತಿಗೂ ಸಹ ಈ ರೀತಿ ಅತಿಕ್ರಮ ಮಾಡಿ ಯಾರೋ ಕಳ್ತನ ಮಾಡಿರ್ತಕ್ಕಂಥ ಜಾಗವನ್ನ ನೀವು ಕುತ್ಕೊಂಡು ಅನುಭವಿಸ್ತಾ ಇದ್ದೀರಾ. ಈ ಕೂಡಲೇ ದೌರ್ಜನ್ಯ ನಡೀತಾ ಇರೋದು ಅಂತ ಭಾರತ ನೋಡ್ತಾ ಇದೆ. ಮುಸಲ್ಮಾನರು ದೇವರ ಹೆಸರು ತಗೊಂಡು ಹೊಡಿತಾರಲ್ಲ ರೀ, ರಾಮನ ಹೆಸರು ತಗೊಂಡು ನೀವು ಮುಸಲ್ಮಾನರಿಗೆ ಹೊಡಿತಾರಲ್ಲ ರೀ, ನಾಚಿಕೆ ಬರ್ಬೇಕು ನಿಮ್ಗೆಲ್ಲ. ಯಾಕೆ ಅಟ್ಯಾಕ್ ಮಾಡ್ತೀರಾ? ಜೈ ಶ್ರೀರಾಮ್ ಅಂತ ಮುಸಲ್ಮಾನರಿಗೆ ಹೊಡಿತೀರಲ್ಲ ರೀ, ದೇವರು ಅಂತಿಲ್ಲ, ದೇವರು ಮಾತಾಡುವಾಗ ನೀವು ಎರಡನ್ನೂ ಗಮನಿಸಿರುವ